ಬದ್ಮನಿ ಹಾ ಬದ್ಮನಿ ಬದ್ಮಣಿ ಇದೇನಿದು ಹೆಸರು ಹಿಂಗದೆ ಬದ್ಮಣಿ ಹಾ ಬದ್ಮನಿ ಬೇಸಮ್ಮ ಎಲ್ಲಿ ಮನೆ ಹೌದಾ ಇರ್ಲಿ ಪರವಾಗಿಲ್ಲ ಬಿಡಿ ನೀವ್ ಯಾಕೆ ತಡಿತೀರಾ ಅವ್ರನ್ನ ನಾನು ಮಾತಾಡಿಸ್ತೀನಿ ಬದ್ಮಣಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ. ಹಾ ನೋಡಿ ಯಾರೇ ಅವ್ರು ಹೇಳಿದ್ದು ಮಾತಾಡಕ್ ಬರಲ್ಲ ಅಂತ ಸುಮ್ಮನೆ ಇರ್ಬೇಕು ಸೈಲೆಂಟ್ ಆಗಿ ನಾ ಮಾತಾಡಿಸ್ತೀನಿ ಚೆನ್ನಾಗಿದ್ದೀರಾ ಚೆನ್ನಾಗಿದೆ. ಕಾಫಿ ಕುಡಿದ್ರಾ ಇಲ್ಲ ಕುಡಿಬೇಕು. ಕುಡಿಬೇಕಾ ಊಟ ಮಾಡಿದ್ರಾ ಆರೋಗ್ಯ ಎಲ್ಲ ಚೆನ್ನಾಗಿದ್ಯಾ ಆರೋಗ್ಯ ನೀವು ಬನ್ನಿ ಇಲ್ಲಿ ಟಿವಿಲಿ ಕಾಣ್ಲಿ ಅಂತ ಹಿಂದಗಡೆ ನಿಂತ್ಕ ಕಮಲಮ್ಮ ಸ್ಮೈಲ್ ಮಾಡ್ಕೊಂಡು ಬಾರವಾ ಕಮಲಮ್ಮ ಇರ್ಲಿ ಬಾ ಪರವಾಗಿಲ್ಲ ಈಗ ಆರೋಗ್ಯ ಎಲ್ಲ ಬಿ ಪಿ ಶುಗರು ಎಲ್ಲ ಐತೆ ಎಲ್ಲ ಐತಾ ರೇಷನ್ ಕಾರ್ಡ್ ಐತಾ ಐತೆ ಐತಾ ಎಲ್ಲಿ ಮನೆ ಮನೆ ಅದು ಒಳಗಡೆ ಎಲ್ಲಿ ಅಲ್ಲಿ 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 ಸ್ವಂತ ಮನೆನಾ ಸ್ವಂತ ಮನೆ ಅಲ್ವಾ ಅದೇ ಹಕ್ಕುಪತ್ರ ಕೊಟ್ಟಿಲ್ಲ ಹಂಗಾರೆ ನಿಮಗೆ ಕೊಟ್ಟಿಲ್ಲ ಏನ್ ಪ್ರಾಬ್ಲಮ್ ಇಲ್ಲಿ ನೀರೆಲ್ಲ ಬರುತ್ತಾ ನೀರೆಲ್ಲ ಬರ್ತದ ಮಳೆ ಬಂದಾಗ ಹೆಂಗೆ ಮನೆ ಬಂದಾಗ ಎಲ್ಲ ಇದಾಯ್ತದೆ ಎಲ್ಲ ಇದಾಯ್ತದೆ ಓಲಿ ಬಿಡಿ ನಿಮ್ಮ ಹೆಸರೇನು ನಿರ್ಮಲ ನಿಮಗೆ 2,000 ರೂಪಾಯಿ ಬರ್ತಾ ಇದೆಯಾ ಕಾಸು ಸಿದ್ದರಾಮಯ್ಯಂದು ಬರಲ್ವಾ ನಿಮ್ಮ ಹೆಸರೇನು ನಿರ್ಮಲ 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 ಮನಸ್ಸಿನಿಂದ ಹೇಳಿ ಏನ್ ನಿಮ್ ಪ್ರಾಬ್ಲಮ್ಮು ಸರ್ 60-70 ಇಯರ್ಸ್ ಇಂದ ಇದ್ದಾರೆ. ಅಬ್ಬಾ ಕನ್ನಡದಲ್ಲಿ ಹೇಳಕ್ ಹೋದ್ರಿ ಇವರು 60 ಅಂದ್ ಹೋಗ್ಬಿಟ್ಟು ಆಮೇಲೆ ವಾಪಸ್ ಇಂಗ್ಲಿಷ್ ಸರ್ ಸ್ವಲ್ಪ ಇದಾಗುತ್ತೆ ಕನ್ನಡ ಸ್ವಲ್ಪ ಇದಾಗುತ್ತೆ ಸರಿ ಇಂಗ್ಲಿಷ್ ಆದ್ರೆ ಅದಾಗುತ್ತೆ ಇಂಗ್ಲಿಷು ಅದನ್ನ ಇದನ್ನ ಆಯ್ತು 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 ಏನೋ ಹೇಳೋ ಮಾತಿಗೆ 60-70 ಇಯರ್ಸ್ ಇಂದ ಇದ್ದೀವಿ ಆದ್ರೆ ಮನೆ ಪತ್ರ ಇಲ್ಲ ಮನೆ ಪತ್ರ ಕೊಟ್ಟಿಲ್ಲ ಮನೆ ಪತ್ರ ಇಲ್ಲ ಯಾಕೆ ಕೊಟ್ಟಿಲ್ಲ ಮನೆ ಪತ್ರ ಯಾಕಂದ್ರೆ ಕೊಡ್ತೀನಿ ಅಂತಾರೆ ಆಮೇಲೆ ಹೈಕೋರ್ಟ್ ಇಂದ ಆಗ್ಬೇಕು ತಾಯಿ ಅಂತಾರೆ ಹೈಕೋರ್ಟ್ ಇಂದ ಆಗ್ಬೇಕು ಹೈಕೋರ್ಟ್ ಇಂದ ಆಗ್ಬೇಕು ನಮ್ ಕೈಯಲ್ಲಿ ಏನ್ ಸಾಧ್ಯ ಏನ್ ಕೇಸಲ್ಲ ಐತೆ ಏನ ಕೇಸ್ ಏನೋ ಗೊತ್ತಿಲ್ಲ ಆದ್ರೆ ಕೊಡ್ತಾ ಇಲ್ಲ ಪೇಪರ್ಗಳು ಬರ್ತಾ ಇಲ್ಲ ಎಲ್ಲಿ ನಿಮ್ಮ MLA ಮಹಾಸಾಹೇಬ್ರು ಸರ್ ಯಾರನ್ನ ಬರ್ಲಿ ಸರ್ MLA ಯಾರನ್ನ ನಾನ್ ಯಾರು ಬರ್ಲಿ ಅಲ್ಲ ಬಂದಿರೋರೆಲ್ಲಿ ಕೇಳ್ತಾ ಇದೀನಿ ನಾನು ಅವ್ರನ್ನ ಎಲ್ಲಿಂದ ಹುಡುಕೋದು ಸರ್ ಎಲ್ಲಿಂದ ಹುಡ್ಕೋದು ಬೂತ್ ಕನ್ನಡ ಯಾಕೆ ಹುಡುಕ್ಬೇಕು ನಿಮಗೆ ಓಟ್ ಹಾಕ್ಸ್ಕೊ ಹೊತ್ತಿಗೆ ನಿಮ್ಮ ಹೆಸರೇನಂದ್ರೆ ನಿರ್ಮಲ ಅವ್ರೆ ಓಟ್ ಹಾಕ್ರಿ ನಿಮಗೆ ಹಕ್ಕುಪತ್ರ ಮಾಡಿಸ್ಕೊಡ್ತೀವಿ ಅಂತ ಬಾಯಿ ಬಡ್ಕೊಂಡಿರ್ತಾರಲ್ಲ ಅವಾಗ ನೀವು ಕೇಳ್ತೀವಿ ಸರ್ ಕೊಡ್ತೀನಿ ಅಂತಾರೆ ಅಷ್ಟೇ ಆಮೇಲೆ ಅಷ್ಟೇ 60 ವರ್ಷದಿಂದ ಕೊಟ್ಟಿಲ್ಲ ಅಲ್ವಾ ಇಲ್ಲ 60 ವರ್ಷದಿಂದನೇ ಕೊಟ್ಟಿಲ್ಲ ಇನ್ನು 6 ತಿಂಗಳಲ್ಲಿ ಕೊಡ್ತಾರಾ 100 ವರ್ಷದ ಮೇಲೆ ಆಯ್ತು ಅಲ್ಲ ಬಿಟ್ಟಾಕಿ 100 ವರ್ಷದ ಕತೆ ಬಿಟ್ಟಾಕ್ರಿ 100 ವರ್ಷದ ಕತೆ ಬಿಟ್ಟಾಕ್ರಿ ಇರೋರ್ ಕತೆ ಹೇಳೋಣ ಈಗ ಇರೋರ್ ಕತೆ ಹೇಳಿ ಅಲ್ವಾ ಕೊಟ್ಟಿಲ್ಲ ರೇಷನ್ ಕಾರ್ಡ್ ಇದೆಯಾ ಮತ್ತೆ ಬೇರೆ ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಬೇರೆ ಏನಿಲ್ಲ ಮಳೆ ಬಂದಾಗ ಹೆಂಗೆ ಇಲ್ಲಿ ಮಳೆ ಬಂದ್ರೆ ಅದೇ ಮಾಡ್ತಾ ಬಂದು ಶಕ್ತಿ ಉಳಿಸ್ಕೊಳ್ಳಿ ಬತ್ತೀನಿ ಮಾಡ್ತಾ ಇದ್ದಾರೆ ಇದೆಲ್ಲ ಪೈಪ್ ಎಲ್ಲ ಹಾಕಿದ್ದಾರೆ ಅದು ಹಾಕ್ತಾರೆ ಕಣ್ ತಗೊಳ್ಳಿ ಅದು ನಾವು ಬತ್ತೀವಿ ಅಂತ ಗೊತ್ತಾಗ ಹಾಕಿರೋದು ಏನಮ್ಮ ನಿಮ್ಮ ಹೆಸರು ಎಲ್ಲಮ್ಮ ಎಲ್ಲಿ ಇಲ್ಲೇ ಇದ್ದೀರಾ ಹೋಗ್ಲಿ ಬಿಡಮ್ಮ ಎಲ್ಲಮ್ಮ ಪ್ರಾಬ್ಲಮ್ ಎಲ್ಲಮ್ಮ ಪ್ರಾಬ್ಲಮ್ ತುಂಬಾನೇ ಇದೆ ಸರ್ ನೀರುನು ಬರಲ್ಲ ನಮ್ಗೆ ಸರಿಯಾಗಿ ನೈಟ್ 12 ಗಂಟೆಗೆ ಬಿಡ್ತಾರೆ 12 ಗಂಟೆಗೆ ಬಿಟ್ರೆ ಮತ್ತೆ ಬೆಳಗಿನ ಜಾವ 4 ಗಂಟೆ 3 ಗಂಟೆಗೆಲ್ಲ ನಿಲ್ಸ್ತಾರೆ ನಾವ್ ಕೆಲ್ಸ ಕಾರ್ಯಕ್ಕೆ ಹೋಗೋರು ನೀರುಗಳಿಲ್ದಿರ ನಾವ್ ಹೆಂಗಿರಕ್ಕಾಗುತ್ತೆ ನೀರು ಇಲ್ಲ ಇದ್ ಕಡೆ ಮನೆ ಪತ್ರನೂ ಇಲ್ಲ ಮನೆ ಪತ್ರ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಹೆರಿಗೆ ಹಾಸ್ಪಿಟಲ್ ಇಲ್ಲ ಮೇಜರ್ ಪ್ರಾಬ್ಲಮ್ ಮನೆ ಪತ್ರನೇ ಅನ್ಸುತ್ತೆ ಹೆರಿಗೆ ಹಾಸ್ಪಿಟಲ್ ಇಲ್ಲ ಹೆರಿಗೆ ಆಸ್ಪತ್ರೆ ನೋಡ್ಕೊಂಡ್ ಬಂದ್ವಲ್ಲ ಅಲ್ಲಿ ಇದೆಯಲ್ಲ ಹೆರಿಗೆ ಹಾಸ್ಪಿಟಲ್ ಇದೆ ಆದ್ರೆ ಯಾರು ಇಲ್ವೇ ಆಸ್ಪತ್ರೆ ಇದೆ ಯಾರು ಇಲ್ಲ ಯಾರು ಇಲ್ವೇ ಏನು ಇಲ್ಲ ಇಲ್ಲ ಸರ್ ಹಾಸ್ಪಿಟಲ್ ಹೊಡೆದಾಕ್ಲಿ ಒಳ್ಳೇದು ಏನೋ ಮಲ್ಟಿನ್ಯಾಷನಲ್ ಹಾಸ್ಪಿಟಲ್ ಮಾಡ್ತಾರಂತೆ ಒಳ್ಳೇದೇ ಮಾಡ್ಲಿ ಎಲ್ಲರಿಗೂ ಒಳ್ಳೇದೇನೆ ಇರೋ ಹಾಸ್ಪಿಟಲ್ ಬಿಟ್ಬಿಟ್ಟು ಅದ್ ಕಡೆ ಮಾಡ್ಬೋದಲ್ಲ ಅವರು ಮಲ್ಟಿನ್ಯಾಷನಲ್ ಆಸ್ಪತ್ರೆ ಮಾಡಿದ್ರೆ ಎಲ್ಲ ಮಲ್ಟಿ ಪೀಪಲ್ ಹೋಗ್ತಾರೆ ಮಲ್ಟಿ ಸ್ಟಾರ್ ಮಾಡ್ಕೋಬಹುದಲ್ಲ ಬಡವರು ಹೋಗೋದು ಹೆಂಗೆ ಬಡವರು ಅದೇ ಅಲ್ಲ ರೀ ನೀವು ಮಲ್ಟಿನ್ಯಾಷನಲ್ ಆಸ್ಪತ್ರೆ ಸರ್ ಇಲ್ಲ ಸರ್ ದುಡ್ಡಿರೋರು ಎಲ್ಲೆಲ್ಲೋ ಹೋಗ್ತಾರೆ ಹಾಸ್ಪಿಟಲ್ಗೆ ಹೆರಿಗೆ ಮಾಡಿಸ್ಕೊಳಕ್ಕೆ ನಮ್ಮಂತ ಬಡವ್ರು ಎಲ್ಲ ಹೋಗ್ತಾರೆ ಬಡವ್ರು ಎಲ್ಲ ಹೋಗ್ತಾರೆ ಮಾಡ್ಬೇಕು ಗೊತ್ತಾ ಅದೇ ಯಾವನ್ ಮನೆ ಆದ್ರೂ ಕಲ್ತಾನ ಮಾಡ್ಬೇಕು ನಿರ್ಮಲ ಅವರೇ ನಿಮ್ಮ ಹೆಸರೇನಂದ್ರಿ ಎಲ್ಲಮ್ಮ ಅವರೇ ನಾವೀಗ ಏನ್ ಮಾಡ್ಬೇಕು ಗೊತ್ತಾ ಇನ್ನು ಹಳೆ ಕಾಲಕ್ಕೆ ಹೋಗ್ಬಿಟ್ಟು ಇಂತ ಜೋಪಡಿ ಮನೆ ಅಡಿಗೆ ಮಾಡಿಸ್ಬೇಕೀಗ ಹಂಗೆ ಆಗಿರೋದು ಇಲ್ಲಿಂದ ಎಲ್ಲಿ ವಿಲ್ಸನ್ ಗಾರ್ಡನ್ ಹೋಗ್ಬೇಕು ಇಲ್ಲಾಂದ್ರೆ ಅಲ್ಸೂರ್ ಹೋಗ್ಬೇಕು ಇಲ್ಲಾಂದ್ರೆ ಆಸ್ಟಿನ್ ಟೌನ್ ಹೋಗ್ಬೇಕು ಅಷ್ಟೊತ್ತಿಗೆ ಮಕ್ಳಿಗೆ ಏನಾದ್ರೂ ಆಯ್ತು ಆಗ ಏನ್ ಮಾಡ್ತಾರೆ ಚೆನ್ನಾಗೈತೆ ಸರ್ ಅದು ಏನು ಪ್ರಾಬ್ಲಮ್ ಇಲ್ಲ ಬೇಕಾಗಿದ್ರೆ ಹೋಗಿ ನೋಡಿ ಚೆನ್ನಾಗೈತೆ ಹಾಸ್ಪಿಟ್ಲು ಅದ್ರಿಗೆ ಏನು ಆಗಿಲ್ಲ ಮನೆ ಪತ್ರ 20 ವರ್ಷಕ್ಕೆ ಮುಂಚೆ ಬಂದ್ರು ಬರ್ಸ್ಕೊಂಡ್ ಬಿಟ್ರು ಎಲ್ಲರ ಹೆಸರು ದೊಡ್ಡದಾಗಿ ಪೇಪರ್ ಮಡಗಿದ್ದೀನಿ ಇನ್ನೂ ಐತೆ ಮನೆ ಪತ್ರಗಳು ಕೊಟ್ಬಿಡ್ತೀನಿ ಅಂದ್ರು ಇನ್ನೊಂದ್ಸರಿ ಬಂದ್ರು ಇನ್ನು ಮನೆ ಪತ್ರ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಇಲ್ಲ ಕೇಸಲ್ಲಿದೆ ಏನ್ ಕೇಸಲ್ಲಿದೆ ಸರ್
ಯಾವ ಕೇಸಲ್ಲಿದೆ? ಏನು ಕೇಳಬೇಕಿತ್ತು ಏನ್ ಕೇಸಲ್ಲಿದೆ? ಕೇಸು ಅಂತ ಕೇಳಿಲ್ವಾ ನೀವು? ಕೇಳಿಲ್ವಲ್ಲ, ಅದೇ ಕೇಳ್ದೆ ನಾನು. ಬೇರೆ ಕಡೆ ಎಲ್ಲ ಪತ್ರಗಳು ಕೊಡ್ತಿದ್ದಾರೆ, ಇಲ್ಲಿ ಮಾತ್ರ ಏನು ಪತ್ರಗಳು ಕೊಡ್ತಿಲ್ಲ. ಯಾಕೆ ಕೊಡ್ತಿಲ್ಲ ಅಂದ್ರೆ ಇಲ್ಲ ಕೇಸಲ್ಲೈತೆ, ಕೇಸಲ್ಲೈತೆ. ಏನ್ ಮಗುದು ಏನ್ ಪ್ರಾಬ್ಲಮ್? ಹೆರಿಗೆ ಪ್ರಾಬ್ಲಮ್. 3 ದಿವಸ ಓಡಾಡಿರೋದು ಅವ್ರ ಪಾಪ. 3 ದಿವಸ ಇಲ್ಲೇ ಇದು ಕ್ಲೋಸ್ ಆಗಿರೋದಕ್ಕೆ 3 ದಿವಸ ಅಲ್ಲಿ ಹೋಗೋದು, ನೋವು ತಿನ್ಕೊಂಡ ಹುಡುಗಿ ಇಲ್ಲ ನಾಳೆ ಬಾ ಅಂತ ಹೇಳೋದು, ನಾಳೆ ಬಂದ ಹುಡುಗಿ ನೋವು ತಿನ್ನೋದು, ಮತ್ತೆ ಮಾರನೇ ದಿವಸ ಹೋಗೋದು, ಹಿಂಗೆ 3 ದಿವಸ ಆಗಿದೆ. ಲಾಸ್ಟ್ಗೆ ಹೋಗಿ ವಾನಿವಿಲಾಸ್ಗೆ ಹೋಗೋರೆ. ಬಿಡಿ, ಅದೇನು ಮಾಡಕ್ಕಾಗಲ್ಲ. ಸರ್ಕಾರಿ ಆಸ್ಪತ್ರೆಗಳ ಹಣೆ ಬರ ಎಕ್ಕುಟ್ಟು ಹೋಗ್ಬಿಟ್ಟಿದೆ. ಇನ್ನ ಇರೋ ಆಸ್ಪತ್ರೆಗಳನ್ನ ಮಾಡಿದ್ರೆ ನಮ್ಮಂತ ಬಡವರು ಎಲ್ಲಿ ಹೋಗೋದು? ರೇಷನ್ ಕಾರ್ಡ್ ಅಕ್ಕಿ ಕೊಡ್ತಾವ್ರಾ? ಕೊಡ್ತಾ ಎಷ್ಟು ಕೆಜಿ ಕೊಡ್ತಾವ್ರ ಒಬ್ರಿಗೆ? 5 ಕೆಜಿ. 5 ಕೆಜಿ. ಹೇಳಿರೋದು ಎಷ್ಟು ಕೆಜಿ? ಒಬ್ರಿಗೆ 5 ಕೆಜಿ. ಹೇಳಿರೋದು ಎಷ್ಟು ಕೆಜಿ ಸಿದ್ದರಾಮಯ್ಯ? 6 ಕೆಜಿ ಅಲ್ಲ, 10 ಕೆಜಿ. ಒಬ್ರಿಗೆ 10 ಕೆಜಿ. 10 ಕೆಜಿ ಕೊಡ್ತಿಲ್ವಲ್ಲ ಸರ್? ಕೊಡ್ತಾ ಇಲ್ಲ. ಮತ್ತೆ ಯಾಕೆ ಹೇಳ್ಬೇಕು ನೀವು? ಎಲ್ಲದ್ರಲ್ಲೂ ಮೋಸ. ಏನ್ ಪುಟ ಯಾವ್ರು? ಇಲ್ಲೇ ಇದೆ. ಕೊಟ್ಬಿಟ್ಟು ಸಕ್ಕರೆ ಕೊಡ್ತಾರೆ 4 ಕೆಜಿ. ಅದೆಲ್ಲ ಇಲ್ಲ, ಅದು ಬೇರೆ ಕೊಡ್ಬೇಕು. ಅದ್ ನಮಗೆ ಗೊತ್ತಿಲ್ಲ. 10 ಕೆಜಿ ಕೊಡ್ಬೇಕು ಅಷ್ಟೇ. ಅಕ್ಕಿ ಸಕ್ಕರೆ ಪಕ್ಕರೆ ಎಲ್ಲ ತಗೊಂಡ್ ಬಿಡಿ ನೀವು. ನಮ್ಮಂತ ಬಡವ್ರು ಎಲ್ಲಿ ಹೋಗೋದು ಹೇಳಿ? ಎಲ್ಲೂ ಹೋಗಲ್ಲ, ಇಲ್ಲೇ ಸಾಯ್ಬೇಕು. ಇಲ್ಲೇ ಸಾಯ್ಬೇಕು. ಅದೇ ಬದ್ಮಣಿ. ಇದೇನಿದು ಹೆಸರು ಹಿಂಗದೆ? ಬದ್ಮಣಿ. ಬತ್ಮನಿ. ಬೇಸಮ್ಮ ಎಲ್ಲಿ ಮನೆ? ಹೌದಾ, ಇರ್ಲಿ ಪರವಾಗಿಲ್ಲ ಬಿಡಿ. ನೀವ್ ಯಾಕೆ ತಡಿತೀರಾ ಅವ್ರನ್ನ? ನಾನು ಮಾತಾಡಿಸ್ತೀನಿ. ಬದ್ಮಣಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನೋಡಿ ಯಾರೇ ಅವ್ರು ಹೇಳಿದ್ದು ಮಾತಾಡಕ್ ಬರಲ್ಲ ಅಂತ. ಸುಮ್ಮನೆ ಇರ್ಬೇಕು, ಸೈಲೆಂಟ್ ಆಗಿ. ನಾನು ಮಾತಾಡಿಸ್ತೀನಿ. ಚೆನ್ನಾಗಿದ್ದೀರಾ? ಕಾಫಿ ಕುಡಿದ್ರಾ? ಇಲ್ಲ, ಕುಡಿಬೇಕು. ಕುಡಿಬೇಕಾ? ಊಟ ಮಾಡಿದ್ರಾ? ಆರೋಗ್ಯ ಎಲ್ಲ ಚೆನ್ನಾಗಿದ್ಯಾ? ನೀವು ಬನ್ನಿ, ಇಲ್ಲಿ ಟಿವಿಲಿ ಕಾಣ್ಲಿ ಅಂತ ಹಿಂದಗಡೆ ನಿಂತ್ಕ ಕಮಲಮ್ಮ ಸ್ಮೈಲ್ ಮಾಡ್ಕೊಂಡು ಬಾರವಾ ಕಮಲಮ್ಮ. ಇರ್ಲಿ ಬಾ, ಪರವಾಗಿಲ್ಲ. ಈಗ ಆರೋಗ್ಯ ಎಲ್ಲ BP ಶುಗರು ಎಲ್ಲ ಐತೆ. ಎಲ್ಲ ಐತಾ? ರೇಷನ್ ಕಾರ್ಡ್ ಐತಾ? ಐತೆ. ಐತಾ? ಎಲ್ಲಿ ಮನೆ? ಮನೆ ಅದು ಒಳಗಡೆ. ಎಲ್ಲಿ? ಅಲ್ಲಿ 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 ಸ್ವಂತ ಮನೆನಾ? ಸ್ವಂತ ಮನೆ ಅಲ್ವಾ? ಅದೇ ಹಕ್ಕುಪತ್ರ ಕೊಟ್ಟಿಲ್ಲ ಹಂಗಾರೆ ನಿಮಗೆ? ಕೊಟ್ಟಿಲ್ಲ. ಏನ್ ಪ್ರಾಬ್ಲಮ್ ಇಲ್ಲಿ? ನೀರೆಲ್ಲ ಬರುತ್ತಾ? ನೀರೆಲ್ಲ ಬರ್ತದ. ಮಳೆ ಬಂದಾಗ ಹೆಂಗೆ? ಮನೆ ಬಂದಾಗ ಎಲ್ಲ ಇದಾಯ್ತದೆ. ಎಲ್ಲ ಇದಾಯ್ತದೆ. ಹೋಲಿ ಬಿಡಿ. ನಿಮ್ಮ ಹೆಸರೇನು? ನಿರ್ಮಲ. ನಿಮಗೆ 2,000 ರೂಪಾಯಿ ಬರ್ತಾ ಇದೆಯಾ ಕಾಸು ಸಿದ್ದರಾಮಯ್ಯಂದು? ಬರಲ್ವಾ? ನಿಮ್ಮ ಹೆಸರೇನು? ನಿರ್ಮಲ. ನಿರ್ಮಲ ಮನಸ್ಸಿನಿಂದ ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ಸರ್ 60-70 ಇಯರ್ಸ್ ಇಂದ ಇದ್ದಾರೆ. ಕನ್ನಡದಲ್ಲಿ ಹೇಳಕ್ ಹೋದ್ರಿ ಇವರು 60 ಅಂದ್ ಹೋಗ್ಬಿಟ್ಟು ಆಮೇಲೆ ವಾಪಸ್ ಇಂಗ್ಲಿಷ್. ಸಾರ್ ಸ್ವಲ್ಪ ಇದಾಗುತ್ತೆ. ಕನ್ನಡ ಸ್ವಲ್ಪ ಇದಾಗುತ್ತೆ, ಸರಿ. ಇಂಗ್ಲಿಷ್ ಆದ್ರೆ ಅದಾಗುತ್ತೆ. ಇಂಗ್ಲಿಷು ಅದನ್ನ ಇದನ್ನ ಆಯ್ತು ಆಯ್ತು ಆಯ್ತು. ಏನೋ ಹೇಳೋ ಮಾತಿಗೆ 60-70 ಇಯರ್ಸ್ ಇಂದ ಇದ್ದೀವಿ. ಆದ್ರೆ ಮನೆ ಪತ್ರ ಇಲ್ಲ. ಮನೆ ಪತ್ರ ಕೊಟ್ಟಿಲ್ಲ. ಮನೆ ಪತ್ರ ಇಲ್ಲ. ಯಾಕೆ ಕೊಟ್ಟಿಲ್ಲ ಮನೆ ಪತ್ರ? ಯಾಕಂದ್ರೆ ಕೊಡ್ತೀನಿ ಅಂತಾರೆ. ಆಮೇಲೆ ಹೈಕೋರ್ಟ್ ಇಂದ ಆಗ್ಬೇಕು ತಾಯಿ ಅಂತಾರೆ. ಹೈಕೋರ್ಟ್ ಇಂದ ಆಗ್ಬೇಕು. ನಮ್ ಕೈಯಲ್ಲಿ ಏನ್ ಸಾಧ್ಯ? ಏನ್ ಕೇಸಲ್ಲಿ ಐತೆ? ಏನ ಕೇಸ್? ಏನೋ ಗೊತ್ತಿಲ್ಲ, ಆದ್ರೆ ಕೊಡ್ತಾ ಇಲ್ಲ. ಪೇಪರ್ಗಳು ಬರ್ತಾ ಇಲ್ಲ. ಎಲ್ಲಿ ನಿಮ್ಮ MLA ಮಹಾಸಾಹೇಬ್ರು? ಸರ್ ಯಾರನ್ನ ಬರ್ಲಿ ಸರ್, MLA ಯಾರನ್ನ ನಾನ್ ಯಾರು ಬರ್ಲಿ ಅಲ್ಲ, ಬಂದಿರೋರು ಎಲ್ಲಿ ಕೇಳ್ತಾ ಇದೀನಿ ನಾನು. ಅವ್ರನ್ನ ಎಲ್ಲಿಂದ ಹುಡ್ಕೋದು ಸರ್? ಎಲ್ಲಿಂದ ಹುಡ್ಕೋದು? ಬೂತ್ ಕನ್ನಡ ಯಾಕೆ ಹುಡುಕ್ಬೇಕು? ನಿಮಗೆ ಓಟ್ ಹಾಕ್ಸ್ಕೊ ಹೊತ್ತಿಗೆ ನಿಮ್ಮ ಹೆಸರೇನಂದ್ರೆ? ನಿರ್ಮಲಾ ಅವ್ರೆ, ಓಟ್ ಹಾಕ್ರಿ, ನಿಮಗೆ ಹಕ್ಕುಪತ್ರ ಮಾಡಿಸ್ಕೊಡ್ತೀವಿ ಅಂತ ಬಾಯಿ ಬಡ್ಕೊಂಡಿರ್ತಾರಲ್ಲ, ಅವಾಗ ನೀವು ಕೇಳ್ಬೇಕು. ಕೇಳ್ತೀವಿ ಸರ್, ಕೊಡ್ತೀನಿ ಅಂತಾರೆ ಅಷ್ಟೇ. ಆಮೇಲೆ ಅಷ್ಟೇ. 60 ವರ್ಷದಿಂದ ಕೊಟ್ಟಿಲ್ಲ ಅಲ್ವಾ? ಇಲ್ಲ, 60 ವರ್ಷದಿಂದನೇ ಕೊಟ್ಟಿಲ್ಲ. ಇನ್ನು 6 ತಿಂಗಳಲ್ಲಿ ಕೊಡ್ತಾರಾ? 100 ವರ್ಷದ ಮೇಲೆ ಆಯ್ತು. ಅಲ್ಲ, ಬಿಟ್ಟಾಕಿ 100 ವರ್ಷದ ಕತೆ ಬಿಟ್ಟಾಕ್ರಿ. 100 ವರ್ಷದ ಕತೆ ಬಿಟ್ಟಾಕ್ರಿ. ಇರೋರ್ ಕತೆ ಹೇಳೋಣ. ಈಗ ಇರೋರ್ ಕತೆ ಹೇಳಿ ಅಲ್ವಾ? ಕೊಟ್ಟಿಲ್ಲ. ರೇಷನ್ ಕಾರ್ಡ್ ಇದೆಯಾ? ಮತ್ತೆ ಬೇರೆ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್? ಬೇರೆ ಏನಿಲ್ಲ. ಮಳೆ ಬಂದಾಗ ಹೆಂಗೆ? ಇಲ್ಲಿ ಮಳೆ ಬಂದ್ರೆ ಅದೇ ಬಂದು ಶಕ್ತಿ ಉಳಿಸ್ಕೊಳ್ಳಿ. ಬತ್ತೀನಿ ಮಾಡ್ತಾ ಇದ್ದಾರೆ. ಇದೆಲ್ಲ ಪೈಪ್ ಎಲ್ಲ ಹಾಕಿದ್ದಾರೆ. ಅದು ಹಾಕ್ತಾರೆ ಕಣ್ ತಗೊಳ್ಳಿ. ಅದು ನಾವು ಬತ್ತೀವಿ ಅಂತ ಗೊತ್ತಾಗ ಹಾಕಿರೋದು. ಏನಮ್ಮ ನಿಮ್ಮ ಹೆಸರು? ಎಲ್ಲಮ್ಮ? ಎಲ್ಲಿ? ಇಲ್ಲೇ ಇದ್ದೀರಾ? ಹೋಗ್ಲಿ ಬಿಡಮ್ಮ. ಎಲ್ಲಮ್ಮ ಪ್ರಾಬ್ಲಮ್? ಎಲ್ಲಮ್ಮ ಪ್ರಾಬ್ಲಮ್ ತುಂಬಾನೇ ಇದೆ ಸರ್. ನೀರುನು ಬರಲ್ಲ ನಮ್ಗೆ ಸರಿಯಾಗಿ. ನೈಟ್ 12 ಗಂಟೆಗೆ ಬಿಡ್ತಾರೆ. 12 ಗಂಟೆಗೆ ಬಿಟ್ರೆ ಮತ್ತೆ ಬೆಳಗಿನ ಜಾವ 4 ಗಂಟೆ 3 ಗಂಟೆಗೆಲ್ಲ ನಿಲ್ಸ್ತಾರೆ. ನಾವು ಕೆಲ್ಸ ಕಾರ್ಯಕ್ಕೆ ಹೋಗೋರು. ನೀರುಗಳಿಲ್ದಿರ ನಾವ್ ಹೆಂಗಿರಕ್ಕಾಗುತ್ತೆ? ನೀರಿಗೂ ಇಲ್ಲ. ಇದ್ ಕಡೆ ಮನೆ ಪತ್ರನೂ ಇಲ್ಲ. ಮನೆ ಪತ್ರ ಇಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಹೆರಿಗೆ ಹಾಸ್ಪಿಟಲ್ ಇಲ್ಲ. ಮೇಜರ್ ಪ್ರಾಬ್ಲಮ್ ಮನೆ ಪತ್ರನೇ ಅನ್ಸುತ್ತೆ. ಹೆರಿಗೆ ಹಾಸ್ಪಿಟಲ್ ಇಲ್ಲ. ಹೆರಿಗೆ ಆಸ್ಪತ್ರೆ ನೋಡ್ಕೊಂಡ್ ಬಂದ್ವಲ್ಲ, ಅಲ್ಲಿ ಇದೆಯಲ್ಲ ಹೆರಿಗೆ ಹಾಸ್ಪಿಟಲ್ ಇದೆ, ಆದ್ರೆ ಯಾರು ಇಲ್ವೇ? ಆಸ್ಪತ್ರೆ ಇದೆ, ಯಾರು ಇಲ್ಲ. ಯಾರು ಇಲ್ವೇ? ಏನು ಇಲ್ಲ.
ಇಲ್ಲ ಸರ್, ಹಾಸ್ಪಿಟ್ಲ್ ಹೊಡೆದಾಕ್ಲಿ ಒಳ್ಳೇದು, ಏನೋ ಮಲ್ಟಿನ್ಯಾಷನಲ್ ಹಾಸ್ಪಿಟ್ಲ್ ಮಾಡ್ತಾರಂತೆ, ಒಳ್ಳೇದೇ ಮಾಡ್ಲಿ, ಎಲ್ಲರಿಗೂ ಒಳ್ಳೇದೇನೆ. ಆ ಇರೋ ಹಾಸ್ಪಿಟ್ಲ್ ಬಿಟ್ಬಿಟ್ಟು ಅದ್ ಕಡೆ ಮಾಡ್ಬೋದಲ್ಲ ಅವರು. ಮಲ್ಟಿನ್ಯಾಷನಲ್ ಆಸ್ಪತ್ರೆ ಮಾಡಿದ್ರೆ ಎಲ್ಲ ಮಲ್ಟಿ ಪೀಪಲ್ ಹೋಗ್ತಾರೆ, ಮಲ್ಟಿ ಸ್ಟಾರ್ ಕಡೆ ಹೋಗ್ತಾರೆ. ಮಾಡ್ಕೋಬೋದಲ್ಲ ನೀವು ಅವ್ರು. ಬಡವ್ರು ಹೋಗೋದು ಹೆಂಗೆ? ಬಡವ್ರು ಅದೇ ಅಲ್ಲ ರೀ, ನೀವು ಮಲ್ಟಿನ್ಯಾಷನಲ್ ಆಸ್ಪತ್ರೆ ಸರ್. ಇಲ್ಲ ಸರ್, ದುಡ್ಡಿರೋರು ಎಲ್ಲೆಲ್ಲೋ ಹೋಗ್ತಾರೆ ಹಾಸ್ಪಿಟ್ಲ್ಗೆ ಹೆರಿಗೆಗಳು ಮಾಡಿಸ್ಕೊಳಕ್ಕೆ. ನಮ್ಮಂತ ಬಡವ್ರು ಎಲ್ಲ ಹೋಗ್ತಾರೆ, ಬಡವ್ರು ಎಲ್ಲ ಹೋಗ್ತಾರೆ. ನಾವೇನ್ ಮಾಡ್ಬೇಕು ಗೊತ್ತಾ? ಅದೇ ಯಾವನ್ ಮನೆ ಆದ್ರೂ ಕೇಳಿ ಒಂದ್ ಕಳ್ತನ ನಿಮಿಷ, ಮಾಡ್ಬೇಕು. ನಿರ್ಮಲ ಅವ್ರೆ, ನಿಮ್ಮ ಹೆಸರೇನಂದ್ರಿ? ಎಲ್ಲಮ್ಮ. ಎಲ್ಲಮ್ಮ ಅವ್ರೆ, ನಾವೀಗ ಏನ್ ಮಾಡ್ಬೇಕು ಗೊತ್ತಾ? ಇನ್ನು ಹಳೆ ಕಾಲಕ್ಕೆ ಹೋಗ್ಬಿಟ್ಟು ಇಂತ ಜೋಪಡಿ ಮನೆ ಮಾಡಿ ಅಡಿಗೆ ಮಾಡಿಸ್ಬೇಕೀಗ. ಹಂಗೆ ಆಗಿರೋದು ಇವಾಗ, ಹಂಗೆ ಆಗಿರೋದು. ಇಲ್ಲಿಂದ ಎಲ್ಲಿ ವಿಲ್ಸನ್ ಗಾರ್ಡನ್ ಹೋಗ್ಬೇಕು, ಇಲ್ಲಾಂದ್ರೆ ಅಲ್ಸೂರ್ ಹೋಗ್ಬೇಕು, ಇಲ್ಲಾಂದ್ರೆ ಆಸ್ಟಿನ್ ಟೌನ್ ಹೋಗ್ಬೇಕು. ಅಷ್ಟೊತ್ತಿಗೆ ಮಕ್ಳಿಗೆ ಏನಾದ್ರೂ ಆಯ್ತು, ಆಗ ಏನ್ ಮಾಡ್ತಾರೆ? ಚೆನ್ನಾಗಿತ್ತು ಆಸ್ಪತ್ರೆ ಅದು? ಚೆನ್ನಾಗೈತ್ ಸರ್, ಅದು ಏನು ಪ್ರಾಬ್ಲಮ್ ಇಲ್ಲ, ಬೇಕಾಗಿದ್ರೆ ಹೋಗಿ ನೋಡಿ. ನೋಡಿದ್ರು ಅಲ್ಲಿಂದ ಶುರು ಮಾಡ್ಕೊಂಡೆ ಬಂದು ಚೆನ್ನಾಗೇ ಐತೆ ಹಾಸ್ಪಿಟ್ಲ್, ಅದ್ರಿಗೆ ಏನು ಆಗಿಲ್ಲ. ಮನೆ ಪತ್ರ 20 ವರ್ಷಕ್ಕೆ ಮುಂಚೆ ಬಂದ್ರು, ಬರ್ಸ್ಕೊಂಡ್ಬಿಟ್ರು, ಎಲ್ಲರ ಹೆಸರು ದೊಡ್ಡದಾಗಿ ಪೇಪರ್ ಮಡಗಿದ್ದೀನಿ, ಇನ್ನೂ ಐತೆ. ಮನೆ ಪತ್ರಗಳು ಕೊಟ್ಬಿಡ್ತೀನಿ ಅಂದ್ರು. ಇನ್ನೊಂದ್ಸರಿ ಬಂದ್ರು, ಇನ್ನು ಮನೆ ಪತ್ರ ಕೊಟ್ಟಿಲ್ಲ ಅಂತ ಕೇಳಿದ್ರೆ, ಇಲ್ಲ ಕೇಸಲ್ಲಿದೆ. ಏನ್ ಕೇಸಲ್ಲಿದೆ ಸರ್? ಯಾವ ಕೇಸಲ್ಲಿದೆ? ಏನು ಕೇಸಲ್ಲಿದೆ ಅಂತ ಕೇಳಿಲ್ವಾ ನೀವು? ಕೇಳಿಲ್ವಲ್ಲ, ಅದೇ ಕೇಳ್ದೆ ನಾನು. ಬೇರೆ ಕಡೆ ಎಲ್ಲ ಪತ್ರಗಳು ಕೊಡ್ತಿದ್ದಾರೆ, ಇಲ್ಲಿ ಮಾತ್ರ ಏನು ಪತ್ರಗಳು ಕೊಡ್ತಿಲ್ಲ. ಯಾಕೆ ಕೊಡ್ತಿಲ್ಲ ಅಂದ್ರೆ, ಇಲ್ಲ ಕೇಸಲ್ಲೈತೆ, ಕೇಸಲ್ಲೈತೆ. ಏನ್ ಮಗುದು ಏನ್ ಪ್ರಾಬ್ಲಮ್? ಹೆರಿಗೆ ಪ್ರಾಬ್ಲಮ್. 3 ದಿವಸ ಓಡಾಡಿರೋದು ಅವ್ರ ಪಾಪ. 3 ದಿವಸ 3 ದಿವಸ ಅಲ್ಲಿ ಹೋಗೋದು, ನೋವು ತಿನ್ಕೊಂಡ ಹುಡುಗಿ, ಇಲ್ಲ ನಾಳೆ ಬಾ ಅಂತ ಹೇಳೋದು, ನಾಳೆ ಬಂದ ಹುಡುಗಿ ನೋವು ತಿನ್ನೋದು, ಮತ್ತೆ ಮಾರನೇ ದಿವಸ ಹೋಗೋದು, ಹಿಂಗೆ 3 ದಿವಸ ಆಗಿದೆ. ಲಾಸ್ಟ್ಗೆ ಹೋಗಿ ವಾಣಿವಿಲಾಸ್ಗೆ ಹೋಗವ್ರೆ. ಬಿಡಿ, ಅದೇನು ಮಾಡಕ್ಕಾಗಲ್ಲ, ಸರ್ಕಾರಿ ಆಸ್ಪತ್ರೆಗಳ ಹಣೆ ಬರ ಎಕ್ಕುಟ್ಟು ಹೋಗ್ಬಿಟ್ಟಿದೆ. ಇನ್ನು ಇರೋ ಆಸ್ಪತ್ರೆಗಳನ್ನ ಮಾಡಿದ್ರೆ ನಮ್ಮಂತ ಬಡವರು ಎಲ್ಲಿ ಹೋಗೋದು? ರೇಷನ್ ಕಾರ್ಡ್ ಇದೆ ಕೊಡ್ತಾವ್ರಾ? ಕೊಡ್ತಾ ಇದ್ದಾರೆ. 5 ಕೆಜಿ. ಹೇಳಿರೋದು ಎಷ್ಟು ಕೆಜಿ? ಒಬ್ರಿಗೆ 5 ಕೆಜಿ. ಹೇಳಿರೋದು ಎಷ್ಟು ಕೆಜಿ ಸಿದ್ದರಾಮಯ್ಯ? 6 ಕೆಜಿ ಅಲ್ಲ, 10 ಕೆಜಿ. ಒಬ್ರಿಗೆ 10 ಕೆಜಿ. 10 ಕೆಜಿ ಕೊಡ್ತಿಲ್ವಲ್ಲ ಸರ್? ಕೊಡ್ತಾ ಇಲ್ಲ, ಮತ್ತೆ ಯಾಕೆ ಹೇಳ್ಬೇಕು ನೀವು? ಎಲ್ಲದ್ರಲ್ಲೂ ಮೋಸ. ಏನ್ ಪುಟ, ಯಾವ್ರು? ಕೊಟ್ಬಿಟ್ಟು ಸಕ್ಕರೆ ಕೊಡ್ತಾರೆ 4 ಕೆಜಿ. ಅದೆಲ್ಲ ಇಲ್ಲ, ಅದು ಬೇರೆ ಕೊಡ್ಬೇಕು. ಅದ್ ನಮಗೆ ಗೊತ್ತಿಲ್ಲ. 10 ಕೆಜಿ ಕೊಡ್ಬೇಕು ಅಷ್ಟೇ. ಅಕ್ಕಿ ಸಕ್ಕರೆ ಪಕ್ಕರೆ ಎಲ್ಲ ತಗೊಂಡ್ ಬಿಡಿ ನೀವು. ನಮ್ಮಂತ ಬಡವ್ರು ಎಲ್ಲಿ ಹೋಗೋದು ಹೇಳಿ? ಎಲ್ಲೂ ಹೋಗಲ್ಲ, ಇಲ್ಲೇ ಸಾಯ್ಬೇಕು. ಇಲ್ಲೇ ಸಾಯ್ಬೇಕು. ಅದೇ